ಅಕಾಡೆಮಿ, ಶ್ರೀ ಎ.ಕೆ.ಎಂ. ಅಶ್ರಫ್ ಶಾಸಕರು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ, ಪ್ರೊಫೆಸರ್ ಡಾಕ್ಟರ್ ಎಂ.ಬಿ. ಪುರಾಣಿಕ್ ಅಧ್ಯಕ್ಷರು ಶಾರದಾ ವಿದ್ಯಾಲಯ ಸಮೂಹ ಸಂಸ್ಥೆಗಳು, ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ವಾಮನರಾವ್ ಬೇಕಲ್ ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ಕಾಸರಗೋಡು, ಶ್ರೀ ರಾಘವೇಂದ್ರ ಎಚ್.ವಿ. ಅಧ್ಯಕ್ಷರು ವಕೀಲರ ಸಂಘ ಮಂಗಳೂರು, ಶ್ರೀ ರವಿ ನಾಯ್ಕಾಪು ಅಧ್ಯಕ್ಷರು ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಸುರೇಶ್ ಶೆಟ್ಟಿ ಎಯಾಡಿ ಕನ್ನಡ ತುಳು ಸಾಹಿತ್ಯ ಸಾಮಾಜಿಕ ಸಂಘಟಕರು ಮುಂಬೈ ಹಾಗೂ ಭುವನಾಭಿರಾಮ ಉಡುಪ ಯುಗಪುರುಷ ಕಿನ್ನಿಗೋಳಿ. ರಾಜ್ಯೋತ್ಸವ ಗೌರವ ಪ್ರಶಸ್ತಿಗೆ ಭಾಜನರಾಗಲಿರುವ ಹಿರಿಯ ಛಾಯಾಗ್ರಾಹಕರು ನಮ್ಮೆಲ್ಲರ ಮೆಚ್ಚಿನ ಯಜ್ಞ ಮಂಗಳೂರು ಅವರನ್ನು ನಿಮ್ಮೆಲ್ಲರ ಚಪ್ಪಾಳೆಯ ಗೌರವದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಹಾಗೆ ರಾಜ್ಯೋತ್ಸವ ಅಭಿವಂದನಾ ಪುರಸ್ಕಾರವನ್ನು ಪಡೆದುಕೊಳ್ಳಲಿರುವ ನಮ್ಮ ಜಿಲ್ಲೆಯ ಹಿರಿಯ ಸಾಂಪ್ರದಾಯಿಕ ನಾದಸ್ವರ ವಾದಕರು, ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ನೀಡಿರುವ ಗೌರವಾನ್ವಿತ ವಿದ್ವಾನ್ ಅಣ್ಣು ದೇವಾಡಿಗರ್ ಧರ್ಮಸ್ಥಳ ಮತ್ತು ವಿದ್ವಾನ್ ಲಿಂಗಪ್ಪ ಶೇರಿಗಾರ ಕಟೀಲು ಅವರು ಕೂಡ ವೇದಿಕೆಗೆ ಆಗಮಿಸುವಂತೆ ವಿನಂತಿ. ಹಾಗೆ ಕನಕದಾಸ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿರುವ ಶ್ರೀ ತೋನ್ಸೆ ಪುಷ್ಕಳ ಕುಮಾರ್ ಹರಿದಾಸರು ಮತ್ತು ಭಜನಾ ಸಂಕೀರ್ತನಕಾರರು, ಭಾಗವತರು ಅವರನ್ನು ಕೂಡ ಚಪ್ಪಾಳೆಯ ಗೌರವದೊಂದಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ದೇಶಮಾಮ ಎಂದ ಕನ್ನಡದ ಆದಿಕವಿ ಪಂಪನಿಂದ ತೊಡಗಿ ದೇಶವನ್ನು ದೇವಿ ಎಂದು ಬಗೆದು ಭಾವುಕರಾಗುವುದು ಭಾರತೀಯ ಭಾವಲಹರಿಯ ಅನನ್ಯತೆ. ಸಂಪ್ರದಾಯದಂತೆ ಕರ್ನಾಟಕದ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗುತ್ತದೆ. ನಾಡಗೀತೆಯನ್ನು ಪ್ರಸ್ತುತಪಡಿಸುವುದಕ್ಕಾಗಿ ಆಯುಷ್ ಪ್ರೇಮ್ ವಿದ್ಯಾರ್ಥಿಗಳ ಬಳಗ. ಕರ್ನಾಟಕದ ನಾಡಗೀತೆ, ಆ ಬಳಿಕ ರೈತ ಗೀತೆಗಳನ್ನು ಈ ತಂಡ ಪ್ರಸ್ತುತಪಡಿಸುತ್ತದೆ. जननीय जो
ವಂದನೆಗಳು ವಿದ್ಯಾರ್ಥಿಗಳಿಗೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭೆಯ ಶೋಭೆಯನ್ನು ಹೆಚ್ಚಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸಭಿಕರನ್ನು ಅಕ್ಕರೆಯಿಂದ ಎದುರುಗೊಳ್ಳುವ ಸ್ವಾಗತದ ಪ್ರಕ್ರಿಯೆಯೊಂದಿಗೆ ಈ ಕಾರ್ಯಕ್ರಮದ ಆಶಯ ಸ್ವರೂಪಗಳನ್ನು ವಿಶದಪಡಿಸುವ ಪ್ರಸ್ತಾವನೆಯ ಮಾತುಗಳಿಗಾಗಿ ಪ್ರದೀಪ್ ಕುಮಾರ್ ಕರ್ಕೂರ. ಓಂ ಶ್ರೀ ಮಂಜುನಾಥ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಗುರುಪೂರ್ಣ ಪರಮ ಪೂಜ್ಯ ಚಿತ್ರಾಪುರ ಮಠಾಧೀಶರಾದಂತಹ ವಿದ್ಯೇಂದ್ರ ತೀರ್ಥ ಶ್ರೀಪಾದರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಭಾರತ ಜನನಿಯೇ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಈ ಚಿಂತನೆಯ ಛತ್ರದ ಅಡಿಯಲ್ಲಿ ಬದುಕನ್ನು ಕಟ್ಟಿಕೊಂಡಂತಹ ಜನ ನಾವು ಕನ್ನಡಿಗರು. ಈ ಭಾಗದಲ್ಲಿ ನಾವು ಇಲ್ಲಿ ಗೌರವಾನ್ವಿತ ಎ ಸಿ ಭಂಡಾರಿ ಇದ್ದಾರೆ ಹೇಳಿಕೊಂಡು, ನಾವು ತುಳುವರು, ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ನಾವು ತುಳುವರು, ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು. ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು. ರಾಜ್ಯೋತ್ಸವದ ಆಚರಣೆ ಕೇವಲ ಸರ್ಕಾರಿ ಸ್ವಾಮ್ಯದ ಮಟ್ಟದಲ್ಲಿ ಮಾತ್ರ ಆಗದೆ, ಗುಡಿ ಗೋಪುರಗಳಲ್ಲಿ, ಶಾಲೆಗಳಲ್ಲಿ, ಮನೆ ಮಠಗಳಲ್ಲಿ ಅದು ನಡೀಬೇಕು. ಇವತ್ತಂತೂ ಕೇಂದ್ರ ಸರ್ಕಾರ, ನಮ್ಮ ಪ್ರಸ್ತುತ ಸರ್ಕಾರ ರಾಷ್ಟ್ರಧ್ವಜವನ್ನು ಘರ್ ಘರ್ ಮೇ ತಿರಂಗ ಎನ್ನುವ ನೆಲೆಯಲ್ಲಿ ಮಾಡಿದ ಉದ್ದೇಶ ರಾಷ್ಟ್ರಪ್ರೇಮದ ಜಾಗೃತಿ, ಈ ನಾಡು ನುಡಿಯ ಬಗೆಗಿನ ಅಸ್ಮಿತೆಯ ಒಂದು ಬದ್ಧತೆ. ಅದು ಕೇವಲ ಸಾರ್ವಜನಿಕ ಸಮಾರಂಭಗಳಿಗೆ ಮೀಸಲಾಗಬಾರದು, ಮನೆಯ ಒಳಗೆ ಅದರ ಪ್ರವೇಶದ ನಿತ್ಯಾನುಷ್ಠಾನದಲ್ಲಿ ಬರಬೇಕಂತಿರುವ ಸದಾಶಯ. ಆ ಸದಾಶಯದ ನೆಲೆಯಲ್ಲಿ ಬಹುಶಃ ನನಗೆ ಈ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದರ್ಥದಲ್ಲಿ ಆ ರಸಕೂಪಕ್ಕೆ ಧುಮುಕುವಂತೆ ಮಾಡಿದಂಥ ಹಿರಿಯರಾದಂಥ ಹರಿಕೃಷ್ಣ ಪುನರೂರವರಿದ್ದಾರೆ. ಆ ಪುನರೂರವರ ಕಳೆದ ಅವರ ಅಧಿಕಾರ ಅವಧಿಯಲ್ಲಿ ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದವ. ತದನಂತರದ ಪ್ರಕ್ರಿಯೆಗಳಲ್ಲಿ 5 ಬಾರಿ ಬಹುಶಃ ಕನ್ನಡಮ್ಮನ ಚಾಕ್ರಿಯನ್ನು ಮಾಡುವಂಥ ಸೌಭಾಗ್ಯ ಭಗವಂತ ನನಗೆ ಅನುಗ್ರಹಿಸಿದ. ಭಗವಂತ, ಆ ಭಾರತ ಮಾತೆ ಅನುಗ್ರಹಿಸಿದ. ಈಗ ನಮ್ಮದೇ ಬರ್ತಾರೆ ಇವತ್ತು ಕಾರ್ಯದರ್ಶಿಗಳಾದಂಥ ಡಾಕ್ಟರ್ MP ಶ್ರೀನಾಥ್ ಅವರು ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಇದು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ನನಗೆ ಗುರುಗಳು ಕೇಳಿದರು, ಏನು ಯಾವುದೋ ಒಂದು ಕಾರ್ಯಕ್ರಮ ಇಂಚ ಒಂದು ಯಾವುದೋ ಮತ್ತೆ ಬೆತ್ತು ಜಾಲ ಇದೆ ಸ್ವಾಮಿ, ಮಾತೃ ಸಂಸ್ಕೃತಿಯ ಬಗೆಗಿನ ಜಾಗೃತೆ ನಮ್ಮ ಇಲ್ಲಡ ಅವಳು ಅಂತ ತಮಾಷೆಗೆ ಹೇಳೋದು. ಶಕುಂತಲಕ್ಕ ಒಳಗಡೆ ಬರುವಾಗಲೇ ಒಂದು ದಾದ ಪೂರ ಕೊಂಕಣಿ ಒಂದು ಒಡೆದು ಬರೆಯೋದ್ರಿಂದ ಅಂತ ತಮಾಷೆಗೆ. ಅಂದರೆ ನಾವು ತುಳುವರು ಅಂತ ನಾನು ಗಟ್ಟಿಯಾಗಿ ಹೇಳಿದೆ. ಯಾಕೆ? ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ಪಾಲಿ, ಇಲ್ಲೇ ನೀವು ಕುಳಿತುಕೊಂಡಲ್ಲೇ ನಮ್ಮದು ಕೈ ಎತ್ತಿ ಅಂತ ಹೇಳಿದರೆ ಕೈ ಎತ್ತುವಂಥದ್ದು. ಇವಾಗ ನಮ್ಮ ಜೊತೆಗೆ ಕಲಬುರಗಿಯಿಂದ ಬಂದಂಥ ಇವತ್ತು ಕೇರಳದಲ್ಲಿ ಸೇರುವಂಥ ಡಾಕ್ಟರು ಇದ್ದಾರೆ. ಅಂದರೆ ಈ ಒಟ್ಟು ಚಿಂತನೆ ಒಂದಾಗಿ ನಾವು ತುಳುವರು, ಭಾಷಾವಾರು ವಿಘಟನೆ ಆದಾಗ ರಾಜ್ಯ ಭಾಷೆಯ ಕನ್ನಡದಲ್ಲಿ ಬದ್ಧತೆ ಉಳ್ಳವರು ಅಂತ. ಬಹುಶಃ ಶಾಸಕರಾಗಿ ಅವರು ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ತುಳು ಅಕಾಡೆಮಿಗಳಲ್ಲೂ ಸೇವೆ ಸಲ್ಲಿಸಿದವರು. ಇವತ್ತು ಮಹಿಳಾ ಒಕ್ಕೂಟದ ನೆಲೆಯಲ್ಲಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವವರು. ಅಂದರೆ ನಮ್ಮಲ್ಲಿ ಆ ಭೇದ ಭಾವ ಇಲ್ಲ. ಮನೆಯ ಒಳಗೆ ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ವ್ಯವಹಾರ. ಇದನ್ನೊಬ್ಬರು ಹೇಳ್ತಿದ್ರು, ಮಮ್ಮಿ ಡ್ಯಾಡಿ, ಮಮ್ಮಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ ಅಂತ. ಇವಾಗ ಸ್ವಲ್ಪ ಮಮ್ಮಿ ಅಂತ ನಮ್ಮ ಮಾತೆಯರ ಕಡಿಯೋದು ಕಡಿಮೆ ಆಗಿ ಅರ್ಥ ಗೊತ್ತಾಯ್ತಲ್ಲ, ಅರ್ಥವಾಗಬೇಕಲ್ಲ. ಆ ನೆಲೆಯ ಜಾಗೃತಿಯ ನೆಲೆಯಲ್ಲಿ ಇವತ್ತು ಪರಿಷತ್ತಿನ ಅಧ್ಯಕ್ಷ ಇದ್ದರೆ ಮಾತ್ರ ನಾವು ಮಾಡಬೇಕಲ್ಲ. ಬಹುಶಃ ನಾವು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಈ ತಂಡ, ಪ್ರತಿಷ್ಠಾನದ ತಂಡ, 44 ವರ್ಷದಿಂದ ನಾವು ರಾಷ್ಟ್ರೀಯ ಮಕ್ಕಳೋತ್ಸವ ಕೃಷ್ಣವೇದಿ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಈ ತಂಡ ಇಂತಹ ಹಲವಾರು ಪ್ರಕ್ರಿಯೆಗಳು ತೊಡಗಿಸಿಕೊಂಡಂಥ ಒಂದು ಭಾಗ ಇವತ್ತು ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಆಚರಣೆ, ಅದರ ಜೊತೆಗೆ ನಮ್ಮ ಸೌಭಾಗ್ಯ. ನಾನು ಹೇಳಿದಲ್ಲ, ನಾವು ತುಳುವರು, ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದ ಅಗ್ರಗಣ್ಯರು. ಸದವಕಾಶ ನಮಗೆ ಭಾರತ ಮಾತೆ ಒದಗಿಸಿಕೊಟ್ಟಿದ್ದಾಳೆ. ಒಂದೇ ಮಾತರಂ, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಬರೆದ ಒಂದೇ ಮಾತರಮಿಗೆ 150ನೇ ವರ್ಷದ ಆಚರಣೆ.
ಅದರ ಆಚರಣೆ ಇವತ್ತು ಭಾರತ ಮಾತೆಯ ಕೃತಿಯೊಳಗೆ ಇವತ್ತು ನಾವು ಮಾಡಲಿಕ್ಕಿದ್ದೇವೆ. ಅಷ್ಟು ಸಾಲದ ನಾಡಿನ ದಾರ್ಶನಿಕ ಸೌಭಾಗ್ಯವೋ ದುರ್ಭಾಗ್ಯವೋ ಸರ್ಕಾರಿ ಆಚರಣೆಗಳಲ್ಲಿ ಬಂತು. ಕನಕ ಜಯಂತಿ ಆಚರಣೆ ಸಾರ್ವಜನಿಕವಾಗಿ ಕೃಷ್ಣ ಮಠ ಇನ್ನಿತರ ವ್ಯವಸ್ಥೆಗಳಲ್ಲಿ ಬಿಟ್ಟರೆ ಕೃಷ್ಣ ಮಠದಲ್ಲಿ ಆಗ್ತಾ ಇದೆ. ಪ್ರಥಮವಾಗಿ ನಾವು ಮಂಗಳೂರಿನಲ್ಲಿ ಮಾಡಿದ್ದವರು ಕನ್ನಡ ಸಾಹಿತ್ಯ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ. ಬಹುಶಃ ಇಲ್ಲಿ ಬಂದವರು ಇರಬೇಕು. ಶರವ ದೇವಾಲಯದಿಂದ ನಾವು ಮೆರವಣಿಗೆ ತೆಗೆದುಕೊಂಡೇ ಆಗ ಸರ್ಕಾರಿ ಆಚರಣೆ ಪಟ್ಟಿಗೆ ಬಂದಿರಲಿಲ್ಲ. ಅದು ಸರ್ಕಾರಿ ಹಿರಿಯ ಅದು ಹೆಣ್ಮಕ್ಕಳ ಶಾಲೆಯ ರಥಬೀದಿಯಲ್ಲಿ ಬಹುಶಃ ನಮಗೆ ವರ್ಗೀಸ್ ಅವರು ಆವಾಗ ವರ್ಗೀಸ್ ಅವರನ್ನು ಅಲ್ಲಿ ಅವರು ಟ್ರಾನ್ಸ್ಫರ್ ಆಗಿದ್ದು ಕಾಣ್ತದೆ. ಅಲ್ಲಿ ನಾವು ಮಾಡಿದ ಕಾರ್ಯಕ್ರಮ ಅದು ಅದರ ಸದವಕಾಶ ಇವತ್ತು ದೊರಕಿದೆ. ಇವತ್ತು ಕನಕ ಜಯಂತಿ ಆಚರಣೆ ಹೀಗೆ 3 ಕಾರ್ಯಕ್ರಮಗಳ ಸಮ್ಮಿಲನ, ಹಾಗೆ 3 ದೀಪಗಳನ್ನು ನಾವು ಗುರುಗಳಿಂದ ಹಚ್ಚಿತ್ತಿಗೆ ಇಟ್ಟಿದ್ದೇವೆ. ಒಟ್ಟು ಕಾರ್ಯಕ್ರಮ ಮಾತೃ ಸಂಸ್ಕೃತಿಯ ಅನಾವರಣ, ರಾಷ್ಟ್ರಭಕ್ತಿಯ ಜಾಗೃತಿ, ಅದರ ಒಟ್ಟಿಗೆ ಮನೆಗಳಲ್ಲಿ ನಮ್ಮದೇ ಆದಂಥ ಸ್ವಚ್ಛ ಜೀವನವನ್ನು ನಡೆಸುವ ಚಿಂತನೆಯ ಪರಿಕಲ್ಪನೆ ಇವತ್ತಿನ ಕಾರ್ಯಕ್ರಮ ಅಂತ ಹೇಳ್ತಾ, ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಆಚಾರ್ಯ ಪೂಜೆ ಅಂತ ಉಂಟು. ಗುರುಗಳ ಸಮ್ಮುಖದಲ್ಲಿ ಆಚಾರ್ಯ ಪೂಜೆ ಅಂತ ಹೇಳಿದರೆ ಸಾಧಕರನ್ನು ಗೌರವಿಸುವಂಥದ್ದು. ಒಂದಷ್ಟು ನಾಡಿನ ಹಿರಿಯರುಗಳನ್ನು ನಾವು ಗೌರವಿಸ್ತಾ ಇದ್ದೇವೆ. ಅದರಲ್ಲಿ ಈ ಬಾರಿ ನಾವು ಒಂದರ್ಥದಲ್ಲಿ ಸ್ವಲ್ಪ ಮುನ್ಪಂಕ್ತಿಯಲ್ಲಿ ತೆಗೆದುಕೊಂಡವರು ಮತ್ಯಾರಲ್ಲ, ನಮ್ಮದೇ ಆದಂಥ ಗೌರವಾನ್ವಿತ ಯಜ್ಜರು ಸ್ವಾಮೀಜಿ. ಯಜ್ಜರು ಅಂದರೆ ನಾವು ಹೇಳಿಕೊಟ್ಟು ವಾರ್ ಫ್ರಂಟ್ ಫೋಟೋಗ್ರಾಫರ್ ಅಂತ. ಇವತ್ತು ತಂತ್ರಜ್ಞಾನದಲ್ಲಿ ಇಲ್ಲಿ ಕುಳಿತುಕೊಂಡು ಬಹುಶಃ ದೆಹಲಿಯ ಫೋಟೋ ತೆಗಿಲಿಕ್ಕೂ ಆಗ್ತದೋ ಏನೋ ಗೊತ್ತಿಲ್ಲ ನನಗೆ, ಅಲ್ವಾ, ಗೂಗಲ್ ಮುಖಾಂತರ. ಆದರೆ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಅದು ಯಾವುದು ವೀರಪ್ಪನ್ ಅಂತ ಹೇಳ್ಕೊಂಡು ನೀವು ಕೇಳಿರಬೇಕು ಆವಾಗ, ಅಥವಾ ಒಂದು ಹೆಲಿಕಾಪ್ಟರ್ ದುರಂತ ಆಯಿತು ಚಾರ್ಮಾಡಿ ಘಾಟಿನ ಮಧ್ಯದಲ್ಲಿ, ಅಥವಾ ದೊಡ್ಡ ಹಿಂದೂ ಸಮಾವೇಶವಾಯಿತು, ಇಲ್ಲ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಕುಳಿತುಕೊಂಡು ವಾಜಪೇಯಿಯವರ ಕಾರ್ಯಕ್ರಮದಲ್ಲಿ ನೆಹರು ಬೈದಂದ್ರೆ ಆಗ್ತಿದ್ದದ್ದು ನಭೂತು. ಇಂಥದ್ರ ಎಲ್ಲದರ ಛಾಯಾ ಸಂಗ್ರಹಣ, ಅಥವಾ ಇಲ್ಲಿಯ ಸೂಕ್ಷ್ಮ ಜೀವಿಗಳಿಂದ ಮೊದಲುಗೊಂಡು ಕಂಬಳದಿಂದ ಮೊದಲುಗೊಂಡು ಯಕ್ಷಗಾನ ತನಕ ಎಲ್ಲದರ ಒಂದು ಚಿತ್ರಣ ಇವತ್ತು ದಾಖಲೀಕರಣ ಆದದಿದ್ದರೆ ಕಾರಂತರ ಬದುಕಿನ ಸಂದೇಶಗಳು ಸಹಿತವಾಗಿ ಅದು ಯಜ್ಞರ ಕೆಮರದೊಳಗಿದೆ, ಯಜ್ಞರ ಕೆಳಗಿನೊಳಗಿದೆ. ಪೇಜಾವರ ಶ್ರೀಗಳ ಆ ಬಾಲ್ಯದ ದಿನಗಳು ಅವರ ಹತ್ರವಿದೆ. ಬಹುಶಃ ಮಧ್ವಾಚಾರ್ಯ ಇರುವಾಗ ಅವರು ಇರಲಿಲ್ಲ, ಹಾಗಾಗಿ ನಮ್ಗೆ ಸಿಕ್ಕಲಿಲ್ಲ ಅಷ್ಟೇ. ಇದೆಲ್ಲ ಇವತ್ತು ಗುರುಗಳ ಸನ್ನಿಧಿಯಲ್ಲಿ, ಗುರುಗಳ ಸಮ್ಮುಖದಲ್ಲಿ ಸ್ವಾಮೀಜಿ ಇವತ್ತು ಚಿತ್ರಾಪುರ ನಾನು ಎಲ್ಲರ ಗಮನಕ್ಕೆ ತರುವಂಥದ್ದು. ನನಗೆ ಯಾರೋ ಕೇಳಿದರು, ಚಿತ್ರಾಪುರ ಅಂದರೆ ಎಲ್ಲಿ ಅದು ಅಂಕೋಲ ದಾಟಿಯ? ನಮ್ಮ ಗಮನದಲ್ಲಿ ಇಲ್ಲ ಚಿತ್ರಾಪುರ ಅದು ಇಲ್ಲಿ ಅಂತ. ಇಲ್ಲ, ಹೊಸಬೆಟ್ಟು ಕುಳಾಯಿ ಹತ್ತಿರ ಚಿತ್ರಾಪುರ. ಹೌದು, ದೇವಸ್ಥಾನ ಉಂಟಲ್ಲ, ದೇವಿ ದೇವಸ್ಥಾನ ಉಂಟಲ್ಲ, ಅಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರಲ್ಲ. ಇವತ್ತು ಬೆಳಕಿಗೆ ಬಂದಂತಹ ಅದ್ಭುತವಾದಂತಹ ಯುವ ಚೈತನ್ಯ, ಯುವ ಸ್ವಾಮೀಜಿಗಳು ನನಗೆ ಬಹಳ ಅವರ ಸ್ಫೂರ್ತಿ ನೋಡುವಾಗ ಆಶ್ಚರ್ಯ ಆಗ್ತದೆ. ಪೀಠಾರೋಹಣ ನಂತರ ಪೇಜಾವರ ಮಠದ ಒಂದು ವ್ಯವಸ್ಥೆಗಳಲ್ಲಿ ಬರುವಂತಹ ಮಠಗಳು, ಅದು ಮಠ ಒಂದದು. ಇವತ್ತು ಅನೇಕ ಕಾರ್ಯಕ್ರಮಗಳು ಅವರ ಪೀಠಕ್ಕೆ ಬಂದ ತಕ್ಷಣ ಪ್ರಥಮವಾಗಿ ಅಲ್ಲಿಯ ಮೊಗವಿನ ಸಮಾಜದ ಬಂಧುಗಳನ್ನು, ಊರ ಪರವರ ಬಂಧುಗಳನ್ನು ಸೇರಿಸಿಕೊಂಡು ದೇವಳದ ಜೀರ್ಣೋದ್ಧಾರವನ್ನು ಪ್ರಥಮವಾಗಿ ಮಾಡಿದರು. ಶಾಲೆಯ ವ್ಯವಸ್ಥೆಗೆ ತಂದ ತಕ್ಷಣ ಕೈ ಹಾಕಿದರು. ಕಟ್ಟ ಕಡೆಗೆ ತನ್ನ ಮಠದ ಜೀರ್ಣೋದ್ಧಾರ ಊರಿನವರ ಅಥವಾ ಶಿಷ್ಯರ ಒತ್ತಾಯದ ಮೇರೆಗೆ ನಿನ್ನೆ ಶಿಲಾನ್ಯಾಸಗೊಂಡಿದೆ. ಆ ಸೌಭಾಗ್ಯದಲ್ಲಿ ನಾನು ಭಾಗವಹಿಸಿದ್ದೇನೆ. ನಿನ್ನೆ ಕಾರಣ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಸ್ವಾಮೀಜಿ ಹೀಗೆ ರಾಜ್ಯೋತ್ಸವ ಬರಬೇಕಲ್ಲ, ಮತ್ತು ರಾಜ್ಯೋತ್ಸವ ಸ್ವಾಮಿನಾಗಳು ಧರ್ಮ, ಸಾಹಿತ್ಯ, ರಾಷ್ಟ್ರ ಇದು 3 ಒಟ್ಟಾದರೆ ಮಾತ್ರ ನಮ್ಮ ಬದುಕು ಒಂದು ನಿಜ ಅರ್ಥದ ಸಾಧಕೆಯಲ್ಲಿ ಹೋಗ್ತದೆ ಎನ್ನುವಂಥ ಒಂದು ಚಿಂತನೆಯನ್ನು ನಾವು ಕಂಡುಕೊಂಡವರು. ಸ್ವಾಮೀಜಿ ಬರಬೇಕು, ಕಂಡೀಷನ್ ಹಾಕಿದರು. ಎಲ್ಲೆಯನ್ನ ಶಿಲಾನ್ಯಾಸ ಉಂಟ, ಈಗ ಬರೋಡೆ ನೀವು ಸ್ವಾಮಿ, ಇದು ಮಾತ್ರ ಸಂಸ್ಕೃತಿ. ಅವರ ಬಗ್ಗೆ ಸಂಬೋಧನೆ ಮಾಡುವಾಗ ನಮ್ಮ ತುಳಿನಲ್ಲಿ ಬರ್ತದೆ. ಇನ್ನು ನಮ್ಮ ಸುರೇಶ್ ಸಂಭಾಷಣೆ ಮಾಡುವಾಗ ನಮಗೆ ನಮ್ಮ ಗ್ರಾಮ್ಯ ತುಳಿನಲ್ಲಿ ಬರ್ತದೆ. ಹೀಗೆ ನಮ್ಮ ಈ ಜಿಲ್ಲೆಯ ಒಂದು ವಿಶೇಷತೆ ಸ್ವಾಮೀಜಿ ಇದು. ಆ ನೆಲೆಯಲ್ಲಿ ನಿಮ್ಮಿಂದ ನಮಗೆ ಮಾತೃ ಸಂಸ್ಕೃತಿಯ ಸಂರಕ್ಷಣೆಯ ನೆಲೆಯಲ್ಲಿ ಗಟ್ಟಿಯಾದ ಆಹಾರ ಪದ್ಧತಿ, ಧೀರೀಶನಿಂದ ಮೊದಲುಗೊಂಡು ಆಚಾರ ವಿಚಾರದಿಂದ ಮೊದಲುಗೊಂಡು ಬದುಕಿನ ಸ್ವಚ್ಛತೆ ತನಕ ಸಂದೇಶ ನಿಮ್ಮಿಂದ ದೊರಕಬೇಕು ಸದಾಶಯದೊಂದಿಗೆ ಸರ್ವರ ಪರವಾಗಿ ಮಠ ಬೆಳಕಾಗಬೇಕು. ನಮಗೆ ಮಂಗಳೂರಿನ ಉತ್ತರದಲ್ಲಿದೆ, ಮಂಗಳೂರು ಉತ್ತರದಲ್ಲಿದೆ. ಮಂಗಳೂರಿನ ಉತ್ತರದಲ್ಲಿದ್ದಂಥ ಮಠ ಅದು ನಮಗೆ ಬೆಳಕಾದಾಗ ಅದು ನಮ್ಮ ಮಂಗಳೂರಿನ ಇಡೀ ಘನಸ್ಥಿಗೆ ಅದು ಏರಿಸ್ತದೆ ಅಂತ ಹೇಳ್ತಾ ಸರ್ವರ ಪರವಾಗಿ ನಾನು ನಿಮಗೆ ಗೌರವಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೊಡ್ತೇನೆ. ಪ್ರೊಫೆಸರ್ ಎಂ ಬಿ ಪುರಾಣಿಕರವರಿಗೆ ಶಾಲು, ಸುಧಾಕರ್ ರಾಯರು ಶಾಲು ಮತ್ತು ಹೊರತಟ್ಟೆಗಳನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜನಾರ್ದನ್ ಹಂದಿಯವರು ಅಧ್ಯಕ್ಷ ಸ್ಥಾನವನ್ನು
ಜನಪ್ರತಿನಿಧಿಗಳ ನೆಲೆಯಲ್ಲಿ ನಮ್ಮವರೇ, ಅವರೇನು ಪುನಃ ನಮ್ಮದೇ ಕಾರ್ಯಕರ್ತರಾಗಿ ನಮ್ಮ ಜೊತೆಗೆ ಇದ್ದು ಇವತ್ತು ನಮ್ಮನ್ನು ಪ್ರತಿನಿಧೀಕರಿಸುವಂಥ ಓರ್ವ ಧೀಮಂತ ನಾಯಕರಾಗಿ ಅವರು ಬೆಳಕಾಗ್ತಾ ಇದ್ದಾರೆ. ಅವರಿಗೆ ಭಗವಂತ ಆ ನೆಲೆಯಲ್ಲಿ ಶಕ್ತಿ ಮತ್ತು ಆರೋಗ್ಯವನ್ನು ಕೊಡಬೇಕು, ಮನಸ್ಸು ಕೊಟ್ಟಿದ್ದಾರೆ. ಸರ್ವರ ಪರವಾಗಿ ವೇದವ್ಯಾಸ ಕಾಮತ್ರೆ ನಿಮಗೆ ಗೌರವದ ಸ್ವಾಗತ. ಏನಪ್ಪ ಪ್ರಶಸ್ತಿ ಪ್ರದಾನ ಮಾಡ್ತೀನಿ ಎಚ್ಚರಿಕೆ ಪ್ರಶಸ್ತಿ ಪ್ರದಾನ ಮಾಡುವಾಗ ನಾವೆಲ್ಲ ಪ್ರಾಯದಲ್ಲಿ ಸಣ್ಣವರು ಅದೋ ಇದೋ ನಮ್ಗೆ ಗೊತ್ತಾಗಿ ನಮ್ಮ ಕಣ್ಣಿಗೆ ಯಾವತ್ತು ಇವತ್ತು ಬೆಳಕಾಗಿ ಕಾಣುವವರು ಹಿರಿಯರಾದಂಥ AC ಬಂಡ್ಯಾರ. ಕಲ್ಪುರ್ವೆ ಏನು ಬರ್ಪುನ ಕಷ್ಟ ಮಾತು, ಎಷ್ಟು ಒಂದು ಮುಕ್ತ ಮಾತು ನೋಡಿ. ಈ ಬತ್ತದ ಕುಲ್ಲುಂಡ ಯಾವ ಅಂತ ಮೊನ್ನೆ ಜನಜಾಗೃತಿ ನಾವು ಕಾರ್ಯಕ್ರಮ ಮಾಡಿದಾಗ ಪುರಭವನದಲ್ಲಿ ಮಧ್ಯದಲ್ಲಿ ನೋಡಿ ಇಡೀ ಕಾರ್ಯಕ್ರಮವನ್ನು ಕೂಡಿಸಿದ್ದಾರೆ. ಅಲ್ಲೋ ಪುರಾಣಿಕರವರು ಅಂತ ಹಿರಿಯರು, ವಯೋವೃದ್ಧರು, ಜ್ಞಾನವಂತರು, ಧಾರ್ಮಿಕ ಸೇವೆ, ರಾಜಕೀಯ ಸೇವೆ, ಸಾಹಿತ್ಯ ಸೇವೆ, ತುಳುವಿನ ಸೇವೆ, ಇವತ್ತು ಶಾಲೆ ನಡೀಬೇಕು ಅಂತ ಹೇಳುವ ನೆಲೆಯಲ್ಲಿ ಬದ್ಧತೆಯಿಂದ AC ಬಂಡ್ಯಾರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಗೌರವ ತಂದಿದೆ ಅಂತ ಹೇಳ್ತಾ ಅವರನ್ನು ಗೌರವದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ಪುರಾಣಿಕರು ನೋಡಿ, ವೇದವ್ಯಾಸರ ಶಿಷ್ಯ ಕೋಟಿ ಹೇಗಿದೆ ನೋಡಿ. ತಕ್ಷಣ ತೆಗೆದು ಬಂದು ಹಿಂದೆ ಕೂತ್ಕೊಂಡ್ರೆ ನಾನು ಹೋಗ್ತೇನೆ ಅಂತೆ. ಗುರುಗಳಿಗೆ ಉಪಾಯವೇ ಇಲ್ಲ, ಬಂದು ಮುಂದೆ ಕೂತ್ಕೊಳ್ಬೇಕು. ನಮಗೆಲ್ಲರಿಗೂ ಗುರುಗಳವರು ಪ್ರೊಫೆಸರ್ ಪುರಾಣಿಕರು. ಅವರ ಮುಂದಾಳತ್ವದಲ್ಲಿ ಇವತ್ತು ಶಾರದಾ ಸಮೂಹ ಸಂಸ್ಥೆಗಳು ಬಹಳ ನಗರದ ಒಂದು ಪ್ರತಿಷ್ಠಿತ ವ್ಯವಸ್ಥೆಯಾಗಿ ಅದು ನಡೀತಾ ಇದೆ. ನಾನು ಒಂದು ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದೇನೆ. ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ನಲ್ಲಿ ಅವರು ಅಹನ್ಯ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಗೌರವದ ಸ್ವಾಗತ. ಗೌರವಾನ್ವಿತ ಸುರೇಶ್ ಶೆಟ್ಟಿ ಅವರು ಮುಂಬೈಯಿಂದ ಬಂದಿದ್ದಾರೆ. ಮುಂಬೈಯಿಂದ ಅವರ ಉಪಸ್ಥಿತಿ ಬಹುಶಃ ಅದು ಇಲ್ಲಿ ಖಂಡಿತ ಬರ್ಬೇಕು. ಬಂದು ಈಗ ರಾತ್ರಿ ಪುನಃ ವಾಪಸ್ ಹೋಗ್ತಾರೆ ಅವರು. ಯಾವತ್ತೂ ಅಲ್ಲಿ ರಾಜಕೀಯ ಸೇವೆ, ಕನ್ನಡದ ಸೇವೆ, ಮುಂಬೈಯಲ್ಲಿ ನಡೆಯುವಂಥ ಕನ್ನಡ ಶಾಲೆಗಳ ಸೇವೆಯನ್ನು ಅದ್ಭುತವಾಗಿ ಅವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ಅವರಿಗೆ ಗೌರವದ ಸ್ವಾಗತ. ಧ್ವಜಾರೋಹಣ ಯಾರು ಮಾಡುವಂಥದ್ದು? ಅದು ಧ್ವಜಾರೋಹಣವ ಧ್ವಜಕ್ಕೆ ಪುಷ್ಪಾರ್ಚನೆ ಅಂತ ಸರ್ಕಾರದ ಆದೇಶ ಇದೆ. ಆರೋಹಣ ಮಾಡಲಿಕ್ಕಿರುವಂಥದ್ದು ಅದು ನಮ್ಮ ತಪ್ಪಾಗಿದೆ, ಇಲ್ಲಿ ಬರೆದದ್ದು. ಆರೋಹಣ ಮಾಡಲಿಕ್ಕೆ ರಾಷ್ಟ್ರಧ್ವಜಕ್ಕೆ ಮಾತ್ರ. ಬಹುಶಃ ಪುಷ್ಪಾರ್ಚನೆ ಮಾಡುವವರು ನಮ್ಮೆಲ್ಲರ ಶಕ್ಕು ಅಕ್ಕ. ಅವರು ಬಹಳ ಸೂಕ್ಷ್ಮಗ್ರಾಹಿಗಳವರು. ಅದರ ಜೊತೆಗೆ ಧಾರ್ಮಿಕ ನಡೆ, ರಾಷ್ಟ್ರೀಯ ನಡೆಯಲ್ಲೂ ಬದ್ಧತೆಯಿಂದ ಕೆಲಸ ಮಾಡುವಂಥ ಶಕುಂತಲಾ ಶೆಟ್ಟಿ ಅವರನ್ನು ಸರ್ವರ ಪರವಾಗಿ ಗೌರವದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಗೌರವಾನ್ವಿತ ಬೋನಾಭಿರಾಮ ಉಡುಪರು ಇನ್ನಿಗೋಳಿಯ ಆ ಊರಿನ ಹೆಸರನ್ನು ಜಗತ್ತಿಗೆ ಬೇರೆ ಬೇರೆ ನೆಲೆಗಳ ಒಂದು ಆಚರಣೆಗಳೊಂದಿಗೆ ಅವರು ಬೆಳಕಾಗಿ ತೋರಿಸಿದ್ದಾರೆ. ಬೋನಾಭಿರಾಮ ಉಡುಪರಿಗೆ ಸರ್ವರ ಪರವಾದಂಥ ಗೌರವದ ಸ್ವಾಗತ. ಹಿರಿಯಣ್ಣನನ್ನು ಬಿಡಲಿಕ್ಕೆ ಆಗುವುದಿಲ್ಲ, ಇದರಲ್ಲಿ ಪ್ರೋಟೋಕಾಲ್ ಇಲ್ಲ. ಕೆಲವರು ನಮ್ಮ ಮುಂದೆ ಸುರಿಗೆ, ಕೆಲವರ ನಂತರ ತಿಳ್ಕೊಳ್ಬೇಡಿ. ಹಿರಿಯಣ್ಣನವರು ಯಾವತ್ತೂ ನಮಗೆ ಮುಂದೆ ಇರಲೇಬೇಕು. ಹರಿಕೃಷ್ಣ ಪುನೂರವರು ಈ ಒಂದು ವಯೋವೃದ್ಧತೆಯಲ್ಲಿ ಸಹಿತ AC ಬಂಡಾರಿಯವರ ಹಾಗೆ ಯಾವತ್ತೂ ಜೀವನದ ಒಂದು ನೆಲೆಯಲ್ಲಿ ಅವರು ರಾಜುಗಾರವರು ಹಿಂದೆ ಉಳಿಲೇ ಇಲ್ಲ. ಯಾವತ್ತೂ ಮುಂದೆ, ಯಾವತ್ತೂ ನಮಗೆ ಮಾರ್ಗದರ್ಶನ ಮಾಡ್ತಾ ಇರೋರು ಯಾವತ್ತೂ. ಹಾಗಾಗಿ ಜೀವನ ಮೌಲ್ಯ ಮತ್ತು ಜೀವನ ಉತ್ಸಾಹ ನಾವು ಈ ಜಿಲ್ಲೆಯಲ್ಲಿ ಕಂಡ ಹಲವಾರು ವ್ಯಕ್ತಿಗಳಲ್ಲಿ ನಾವು ಕೈಯಾರೆ ಕಿಂಜಂಡ್ರಯ್ಯವರು ನೋಡಿದ್ದೇವೆ, ಇದಿನವರನ್ನು ನೋಡಿದ್ದೇವೆ. ಅಂಥ ವಿಶೇಷ ವ್ಯಕ್ತಿತ್ವದ ಪುನರೂರವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಗೌರವದ ಸ್ವಾಗತ. ಸಂದೇಶ ಬೇಕಲ್ಲ ನಮಗೇನಾದರೂ ಪ್ರಸ್ತುತದ ಕಾಲ ಸಂಘಟ್ಟದಲ್ಲಿ. ರಾಜ್ಯೋತ್ಸವ ಸನ್ನಿವೇಶ ಅಂತ ಇರ್ಬೋದು, ಸಂದೇಶ ಇರ್ಬೋದು, ಇಲ್ಲ ಒಂದೇ ಮಾತರಮಿಗೆ 150 ವರ್ಷ ಇರ್ಬೋದು, ಇಲ್ಲ ಕನಕ ಜಯಂತಿಯ ನೆಲೆ ಇರ್ಬೋದು. ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆಗಿ, ಅದರ ಆಡಳಿತಾಧಿಕಾರಿಯಾಗಿ, ಬಹುಶಃ ಸರ್ಕಾರದ ವಿವಿಧ ಸ್ತರಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣಾಧಿಕಾರಿಯಾಗಿಯೂ ಕೆಲಸ ಮಾಡಿ ನನಗೆ ಅವರು ಇದರ ಅರ್ಹತಾ ಪತ್ರವನ್ನು ಕೊಟ್ಟದ್ದು ಅಲ್ವಾ ರಾಜಮುಗಿಯವರೇ? ಅರ್ಹತಾ ಪತ್ರವನ್ನು ನೀಡಿದ್ದು ಇದರ ನೆನಪು. ಅವರು ಸಮರ್ಥವಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಕುಂದಾಪುರದ ಸಮೀಪದ ಒಂದು ಗ್ರಾಮದಲ್ಲಿ ಅಲ್ಲಿಯ ಶಾಲೆಯಲ್ಲಿ ಕಲಿತವರು ಬೆಂಗಳೂರಿನ ತನಕ ಮುಟ್ಟಿ ಪತ್ರಿಕೋದ್ಯಮದಲ್ಲೂ ತನ್ನ ಸೇವೆಯನ್ನು ಸಲ್ಲಿಸಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶ್ವವಿದ್ಯಾನಿಲಯ ಅದು ಇನ್ನಷ್ಟು ಪ್ರಜ್ವಲಿಸಬೇಕು ಎನ್ನುವ ಸದಾಶಯದೊಂದಿಗೆ ನಿಮ್ಮ ಸಂದೇಶವನ್ನು ಅಪೇಕ್ಷಿಸ್ತಾ ಸರ್ವರ ಪರವಾಗಿ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾನು ಯಜ್ಞರ ಬಗ್ಗೆ ನಾನು ಮುಂದಕ್ಕೆ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಅವರ ಯಜ್ಞರು ಅಂದ ತಕ್ಷಣ ನನಗೆ ತುಂಬ ಜನ ಶರ್ಮರೆ ಭಾರಿ ತುಂಬ ಜನ ಕೇಳಿದರು ನಮಗೆ, ಇದು ಯಜ್ಞರು ನೀವು ಎಲ್ಲಿಂದ ಕರ್ಕೊಂಡು ಬರ್ತೀವಿ? ಕೆಲವರಿಗೆ ಅವರ ಮಗು ಅಂದರೆ ಎಲೆಮರಿಯ ಕಾಯಿಯಾಗಿ ಹಾಗೆ ಬರ್ಬೇರ ಸನ್ಮಾನ. ಅದು ನಮ್ಮದು ಒಂದರ್ಥದ ಸಹೋದರ ರೀತಿಯ ಸಂಬಂಧ. ಬರುವುದಿಲ್ಲ ಹೇಳಿದರೆ ಅದು ಆಗುವುದಿಲ್ಲ ಅಂತ ಗೊತ್ತಿದೆ ಅವರಿಗೆ. ಅವರು ಬಂದಿದ್ದಾರೆ, ಎಲ್ಲರೂ ಸಂಭ್ರಮಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಯಜ್ಞರೇ, ನಿಮ್ಮ ಉಪಸ್ಥಿತಿ ಬಹುಶಃ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದೆ.
ಯುವಕರಿಗೆ ಒಂದಷ್ಟೊಂದು ಶಕ್ತಿಯನ್ನು ನೀಡಿದೆ ಅಂತ ಹೇಳ್ತಾ ನಿಮ್ಮನ್ನು ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಮಗೆ ಯಾರೋ ಹೇಳ್ತಾ ಇದ್ದಾರೆ, ಇದು ಏನು ವೇದಜ್ಞರು, ವೇದವು ನಾದವು ಕಂಬಳವು ಇಲ್ಲ ದೈವಾರಾಧನೆ ಎಲ್ಲವೂ ಒಂದೇ ಬದುಕಿನ ಭಾಗ. ಸಾಹಿತ್ಯ ಅಂತ ಹೇಳಿದರೆ ನಮ್ಮಲ್ಲೆಲ್ಲ ಕ್ರಮ ಇತ್ತು. ಹಿಂದೆ ಕಾರ್ಯಕ್ರಮ ಆಗುವಾಗ ಮಗ ಸಾಹಿತ್ಯ ಪೂರ ಬಂದಿದೆಯಾ ಬಂದಿದೆ ಕುಂದಾರ ಭಾಷೆಯಲ್ಲಿ ಬಂದಿದ್ದ ಮಣಿ ಪೂರ ಬಂದಿದೆ ಸಾಹಿತ್ಯ ಪಡಿ ಇಂಥ ಸ್ವಲ್ಪ ಆಚೆದು ಭಾಷೆ. ಅಂದರೆ ಸಾಹಿತ್ಯ ಅಂದರೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಬದುಕಿನ ಆರಾಧನಾ ವ್ಯವಸ್ಥೆಯಲ್ಲಿ ಇಲ್ಲ ಸಾಂಸ್ಕೃತಿಕ ಸಂಪನ್ನತೆಯಲ್ಲಿ ಬಹುಶಃ ಸಾಂಪ್ರದಾಯಿಕವಾದಂಥ ನಾದಸ್ವರ ಅದು ಬಹಳ ತನ್ನದಾದಂಥ ಒಂದು ದೊಡ್ಡದಾದಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಜಿಲ್ಲೆಯಲ್ಲಿ ನಾವೇನು ತಮಿಳುನಾಡಿನಿಂದ ಕಡಿಮೆಯವರಲ್ಲ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿರುವಂಥ ಇಬ್ಬರು ನಾದಸ್ವರ ವಾದಕರು ನಮ್ಮ ಜೊತೆಗಿದ್ದಾರೆ. ಗೌರವಾನ್ವಿತ ಧರ್ಮಸ್ಥಳದ ಅಣ್ಣು ದೇವಡಿಗರ ಉಪಸ್ಥಿತಿ ಇವತ್ತವರು ರಾಷ್ಟ್ರ ಮಟ್ಟದ ಕಲಾವಿದರು. ಆಕಾಶವಾಣಿಯಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಆದಾಗ ಅಣ್ಣು ದೇವಡಿಗರ ಸಂಗೀತದ ಧ್ವನಿ ಅದು ನಮಗೆ ದೊರಕ್ತದೆ. ವಿದ್ವಾನ್ ಲಿಂಗಪ್ಪ ಶೇರಿಗರವರು ಕಟೀಲವರು ನನಗೆ ಸಾಹಿತ್ಯ ಸಂಘದಲ್ಲಿ ಕೆಲವರಿಗೆ ಕೇಳಿದ್ದುಂಟು, ಇದೇನು ವಿದ್ಯುತ್ ಸನ್ಮಾನ ಅಂತ ಮಾಡ್ತಿದ್ದಂತ. ಇಬ್ಬರು ವಿದ್ಯುತ್ ಸನ್ಮಾನ ಪುರಸ್ಕೃತರು, ಕಟೀಲ್ನ ತಾಯಿಯ ಮಡಿಲಲ್ಲಿ ವಿದ್ಯುತ್ ಸನ್ಮಾನ ಪುರಸ್ಕೃತರು ಲಿಂಗಪ್ಪ ಶೇರಿಗಾರರು. ಇವರ ಉಪಸ್ಥಿತಿಯವರು ಇವತ್ತು ಅಭಿವಂದನಾ ಪುರಸ್ಕಾರವನ್ನು ಪಡೆಯುವರಿದ್ದಾರೆ. ಇದರ ಜೊತೆಗೆ ನಮ್ಮಲ್ಲಿ ರಾಜ್ಯೋತ್ಸವ ಪುರಸ್ಕಾರ ಅಂತ ನಾವು ಹೀಗೆ ಬೇರೆ ಬೇರೆ ನನಗೆ ಮಂಜುಳಾ ಶೆಟ್ಟರು ನೀವು ಯಾವ ರೀತಿಯಲ್ಲಿ ಹೆಸರಿರ್ತಿದೆ ಅಂತ ನಮಗೆ ಉದ್ದೇಶ ಎಲ್ಲರನ್ನೂ ಬೆಳಕಾಗಿ ತೋರಿಸಬೇಕು ಸಮಾಜದಲ್ಲಿ. ಗೌರವಾನ್ವಿತ ಹಿರಿಯರಾದಂಥ ನನಗೂ ವೈಯಕ್ತಿಕ ನೆಲೆಯಲ್ಲಿ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ಜಿ ಕೆ ಪಡಿಸರಾಜಿ ಅವರು ಯಾವತ್ತೂ ಚಟುವಟಿಕೆಯ ಒಂದರ್ಥದಲ್ಲಿ ಶಕ್ತಿ ನೀಡುತ್ತಿರುವಂಥ ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರು, ವಿಜಯಕ್ಕ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿಲ್ಲ, ಬರ್ನಾಗ ಅಕ್ಕ ಬೈಂದಿಯರು ಅಂತ ಅಯೋಧ್ಯೆ ಕಾಶಿಯೆಲ್ಲ ಜಿ ಕೆ ಭಟ್ರೆ ಅಯೋಧ್ಯೆ ಕಾಶಿಯೆಲ್ಲ ಮುಗಿಸಿ ಈಗ ವಿಮಾನದಿಂದ ಇಳಿದವರು ನೇರ ಬಂದು ಎಲ್ಲೋ ಕುತ್ಕೊಂಡಿದ್ದಾರೆ. ಇವಾಗ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಸ್ವಲ್ಪ ಅವರಿಗೆ ಒಟ್ಟಿಗೂ ಪ್ರಾಬ್ಲಮ್ ಉಂಟು, ಇನ್ನೀಚ ಒಬ್ಬರು ಪೋತುಂಟು ವಿಜಯಲಕ್ಷ್ಮಿ ಶೆಟ್ಟಿಯವರು. ಗೋಪಾಲಕೃಷ್ಣ ಕುಲಾಲ್ ಮಂತಿಚಾಲ್ ಅವರು ಜಾನಪದ ಕ್ಷೇತ್ರದ ಪರಿಣಿತರು. ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ನಾಸಿ ಎರ್ನಾಕುಳಂನಾದರೂ ಅವರು ಕಲಬುರಗಿಯವರು. ಆ ಕಲಬುರಗಿಯಿಂದ ಎರ್ನಾಕುಳಂನಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಅದ್ಭುತವಾದಂಥ ಸೇವೆ ಸಲ್ಲಿಸಿ ಕನ್ನಡದ ಸೇವೆಯನ್ನು ಮಾಡ್ತಾ ಇರುವಂಥ ಓರ್ವ ವಿಶಿಷ್ಟ ವ್ಯಕ್ತಿತ್ವ. ಮಂಜುಳಾ ಅಶೋಕ ನಾಯ್ಕ ಕುತ್ತಿಗೆಯವರು ಧಾರ್ಮಿಕ ಕ್ಷೇತ್ರವರು ಬಂದಿದ್ದಾರೋ ಬರಲಿಕ್ಕೆ ಗೊತ್ತಿಲ್ಲ ಕಣ. ಅವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬನ್ನಿ ಗ್ರಾಮೀಣ ಪ್ರದೇಶದಲ್ಲಿ ಪುತ್ತಿಗೆ ಮೂಡಿಬಿದ್ದ ಸಮಯಕ್ಕೆ ಪುತ್ತಿಗೆಯಲ್ಲಿ ಅಲ್ಲಿ ಒಂದು ರಾಘವೇಂದ್ರ ಮಠ ಒಬ್ಬರ ಸೇವಾರ್ಥಿಯಾಗಿ ನಾವು ಮಾಡಿದ್ದು. ಒಂದು ಸುಮಾರು 100-200 ಯುವಕರನ್ನು ಶಾಲೆಯ ನಂತರ ಅವರನ್ನೊಂದು ಸಂಸ್ಕಾರಯುತವಾಗಿ ಬೆಳೆಸುವುದರಲ್ಲಿ, ನಮ್ಮ ಜ್ಞಾನವನ್ನು ಕೊಡುವುದರಲ್ಲಿ, ಇವತ್ತು ಕನಕ ಜಯಂತಿ ದಿವಸ ಅದನ್ನು ಹೇಳಬೇಕು, ದಾಸ ಸಾಹಿತ್ಯವನ್ನು ಅವರಿಗೆ ಮೂಡಿಸುವಲ್ಲಿ ಅದ್ಭುತವಾದಂಥ ಕೆಲಸವನ್ನು ಮಾಡಿದಂಥ ಒಂದು ವಿಶೇಷ ವ್ಯಕ್ತಿತ್ವ, ವಿಶೇಷ ತರುಣ. ಮೊನ್ನೆ ನಾವು ನಮ್ಮ ಪಂಡರಾಪುರದ ವಾಕರಿ ಮಾಡಬೇಕಾದಾಗ ಅದರ ಅಧ್ಯಯನ ಮಾಡಿ ಕೃಷ್ಣ ವಿಷಯದಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ ಅಶೋಕ ನಾಯಕರು. ನಾನು ಅವರನ್ನು ಬೇಕಾದ ಹೇಳಿದ ಯುವಕರು ತಮ್ಮ ಉದ್ಯೋಗ, ತಮ್ಮ ಬದುಕಿನೊಂದಿಗೆ ಸಂಸ್ಕೃತಿ ಪ್ರಸರಣ, ನಮ್ಮ ರಾಷ್ಟ್ರದ ಶಕ್ತಿಯ ಪ್ರಸರಣದಲ್ಲಿ ತೊಡಗಿಸಿಕೊಂಡ್ರೆ ಅದು ರಾಷ್ಟ್ರಕ್ಕೂ ಹಿತ, ಅವರಿಗೂ ಹಿತ, ನಾಡಿಗೂ ಹಿತ ಎನ್ನುವಂಥ ನೆಲೆಯ ಸಂಕೇತ ನೀಡಿದವರು ಗೌರವಾನ್ವಿತ ಗಾಯನ ಕಿಶೋರ್ ಡಿ ಶೆಟ್ಟಿಯವರು. ಬಹುಶಃ ನಾಟಕ ತುಳು ರಂಗಭೂಮಿಯಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದಂಥ ಒಂದು ವಿಶೇಷ ವ್ಯಕ್ತಿತ್ವ. ಬಂದಿರಬೇಕು ಅಥವಾ ಬರ್ತಾರೆ ಹೇಳಿದ್ದಾರೆ, ಬರ್ತಾರೆ ಅವರು ಏನಿದ್ರು. ರಮೇಶ್ ಯಾದವ್ ಅವರು ಪತ್ರಿಕಾ ವಿತರಣೆ ಅಲ್ವಾ ಶ್ರೀನಿವಾಸ್ ಅವರು ಕಳೆದ ಒಂದು 6-7 ದಶಕಗಳಿಂದ, ಅವರ ಪ್ರಾಯ ಎಷ್ಟು 80-90 ಗೊತ್ತಿಲ್ಲ, ದಿನನಿತ್ಯ ಬೆಳಿಗ್ಗೆ ಅವರ ಜೀವನ ಆರಂಭವಾಗುವಂಥದ್ದು 3-3:30 ಗಂಟೆಗೆ. ಇವಾಗ ಸ್ವಲ್ಪ ಪತ್ರಿಕೆ ಲೇಟ್ ಬರ್ತದೆ, ಮೊದಲೆಲ್ಲ 3-3:30 ಗಂಟೆಗೆ. ಬನ್ನಿ, ಅವರ ಆ ಪತ್ರಿಕಾ ವಿತರಣಾ ಸೇವೆಯಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ. ಅವರನ್ನು ನಾವು ಗೌರವವನ್ನು ಮಾಡ್ತಾ ಇದ್ದೇವೆ. ಗೌರವಾನ್ವಿತ ರಮೇಶ್ ಯಾದವ್, ಶ್ರೀಮತಿ ಜಯಶ್ರೀ ರಟ್ಟಿಹಳ್ಳಿಯವರು ಸಮಾಜ ಸೇವೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರಿಗೂ ಗೌರವದ ಸ್ವಾಗತ. ಅಖಿಲೇಶ್ ನಗುಮುಗಂ, ಅವರು ನಗುತ್ತಾ ಇರೋದು, ಎಲ್ಲರೂ ನಗಿಸ್ತಾ ಇರೋರು. ಕಾಸರಗೋಡು ಪ್ರದೇಶದಲ್ಲಿ ಅಥವಾ ಗಡಿನಾಡ ಪ್ರದೇಶದಲ್ಲಿ ಅಥವಾ ಮುಂಬೈ ಇರಲಿ, ಬೆಹರಿನ್ ಇರಲಿ, ಎಲ್ಲರನ್ನೂ ಸೇರಿಸಿ ಅವರ ಛಾಯಾಚಿತ್ರ ತೆಗಿತಾ ಜಗತ್ತಿಗೆ ತೋರಿಸ್ತಾ ಕನ್ನಡದ ಸೇವೆಯ ಓರ್ವ ನಿಜ ಅರ್ಥದ ಕಟ್ಟಾಳು. ಅವರಿಗೂ ಗೌರವದ ಸ್ವಾಗತ. ಡಾಕ್ಟರ್ ಅವಿನ್ ಬಿ ಆರ್ ಆಳ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ನೋಡಿ ಎದುರುಗಡೆ ಕೂತ್ಕೊಂಡಿದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಗೌರವದ ಸ್ವಾಗತ. ವಿಭಾ ಶ್ರೀನಿವಾಸ್ ನಾಯಕ್ ಅವರು, ನಮ್ಮ ಶ್ರೀನಿವಾಸ ನಾಯಕರು ಶ್ರೀಮತಿಯವರು, ಹಾಗೆ ಹೇಳಬಾರ್ದು ಕಾಣುತ್ತಲ್ಲ, ಅವರಿಗೆ ಸಿಟ್ಟು ಬರ್ತಾ ಇದೆ ಗೊತ್ತಿಲ್ಲ. ಶಾಸ್ತ್ರೀಯ ಹಿಂದೂಸ್ತಾನಿ ಗಾಯನದಲ್ಲಿ
ಅದ್ಭುತವಾದಂಥ ಸೇವೆ ಸಲ್ಲಿಸ್ತಾ ತನ್ನದ ಈ ಪ್ರದೇಶದಲ್ಲಿ ಅದರ ಪ್ರಭಾವವನ್ನು ದಾಸ ಸಾಹಿತ್ಯದ ಸಂಗೀತದೊಂದಿಗೆ ನಮಗೆ ಬೆಳಗ್ತಾ ಇರುವವರು, ಅವರಿಗೂ ಗೌರವದ ಸ್ವಾಗತ. ಇವತ್ತು ಇನ್ನೊಂದು ವಿಶೇಷ, ಅದು ಕೊಟ್ಟ ಕಡೆಗೆ ನಾವು ಸೇರಿಸಿದ್ದು ಕನಕದಾಸ ಜಯಂತಿ ದಿವಸ ನಾವು ಪ್ರತಿ ವರ್ಷ ನಾವೊಂದು ಕನಕದಾಸ ಪ್ರಶಸ್ತಿಯನ್ನು ಕೊಡುವ ಕ್ರಮ ಪ್ರಥಮವಾಗಿ ದೇವಪ್ಪ ಕುದ್ರೋಳಿಯವರಿಗೆ ಕೊಟ್ಟಿತ್ತು. ಹೀಗೆ ಬೇರೆ ಬೇರೆ ಕೊಡ್ತಾ ಬಂದದ್ದು. ಈ ವರ್ಷ ನಾವು ಆಯ್ಕೆ ಮಾಡಿದಂಥ ವ್ಯಕ್ತಿ ಕಳೆದ ಒಂದು 5 ದಶಕಗಳಿಂದ ಅಲೋ ಪುಷ್ಕಳರೆ ಹರಿದಾಸ ಸೇವೆಯಲ್ಲಿ, ಇಲ್ಲ ಭಾಗವತಿಕೆಯಲ್ಲಿ, ಇಲ್ಲ ಕನ್ನಡದ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ ನಮ್ಮೆಲ್ಲರ ಸಹೋದರ ತೋನ್ಸೆ ಪುಷ್ಕಳ್ ಕುಮಾರ್ ಅವರು. ಅವರಿಗೆ ಕನಕದಾಸ ಪ್ರಶಸ್ತಿ ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ನಾವು ಗೌರವ ತರುವವರಿದ್ದೇವೆ. ಹೀಗೆ ಇದು ಎಲ್ಲದರ ವಿಷಯವನ್ನು ಹೇಳ್ತಾ ಏನಾದರೂ ಬಿಟ್ಟದಿರ್ಬೋದು. ನಮ್ಮ ಜೊತೆಗೆ ವೇದಿಕೆಯಲ್ಲಿ ಪಮ್ಮಿ ಕುಡಿಯಾಲ್ ಬೈಲವರು ಜಾನಪದ ಕ್ಷೇತ್ರದಲ್ಲಿ ಅಲ್ಲ, ಸಂಘಟನೆಯಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಆ ಬಾಲರಾಮನನ್ನು ಕಿತ್ತಿದಂಥ ಕಲಾವಿದನನ್ನು ಕರೆದುಕೊಂಡು ಬಂದು ಮಂಗಳೂರಿನ ಪಣಂಬೂರಿನ ಸಮುದ್ರದ ತಟದಲ್ಲಿ ಗೌರವ ಮಾಡಿದಂಥ ವಿಶೇಷ ಶಕ್ತಿ ಇದ್ದ ಪಮ್ಮಿ ಕುಡಿಯಾಲ್ ಸಂಘಟನಾ ಶಾಸ್ತ್ರಿಗೆ ಅವರಿಗೂ ನಾನು ಗೌರವದ ಸ್ವಾಗತ ಕೊಡ್ತಾ ಮಾಧ್ಯಮ ಬಂಧುಗಳಿಗೂ ವಿಶೇಷವಾದ ನಮನವನ್ನು ಸಲ್ಲಿಸಿ ಎಲ್ಲ ಬಂಧುಗಳಿಗೂ ನಮಸ್ಕರಿಸಿ, ಇದರ ಜೊತೆಗೆ ರವಿನಾಯ್ಕಪ್ಪ ಅವರು ಇದ್ದಾರೆ ವೇದಿಕೆಯಲ್ಲಿ, ಕಾಸರಗೋಡವರು. ಅವರು ಹಾಗೆ ಕಾಸರಗೋಡಲ್ಲಿ ಯಾವತ್ತು ಯಾರು ಬಂದರು ಬದ್ಧತೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಮಕ್ಕಳೇ ಅರಳುವ ಪ್ರತಿಭೆಗಳು. ಇವತ್ತು ಆ ಪುಟ್ಟ ಬಾಲಕ ಕನಕದಾಸರ ಪದ್ಯ ನಡೆಯುತ್ತಿಯಲ್ಲಿ ನಮ್ಮ ಶಾರದಾ ವಿದ್ಯಾಲಯದ ಮಕ್ಕಳೊಂದಿಗೆ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ನಮ್ಮ ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳಿವೆ. ನಮ್ಮೆಲ್ಲ ಮಕ್ಕಳು ಮುತ್ತು, ವಜ್ರ, ವೈಢೂರ್ಯ ಎಲ್ಲವೂ ಹೌದು. ನಮ್ಮ ಮಕ್ಕಳು ಕೃಷ್ಣರಾಗಬೇಕು, ನಮ್ಮ ಮಕ್ಕಳು ಕನಕದಾಸರಾಗಬೇಕು, ನಮ್ಮ ಮಕ್ಕಳು ಸಾಧಕರಾಗಬೇಕು, ನಮ್ಮ ಮಕ್ಕಳು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರಾಗಬೇಕು. ಇದು ನಮ್ಮ ಆಶಯ. ಹಾಗಾಗಿ ಒಂದಷ್ಟು ಈ ನಾಡಿನ, ಹೊರನಾಡಿನ, ಮುಂಬಯಿಯ ಕನ್ನಡಿಗರ ಮಕ್ಕಳನ್ನು ನಾವಿಲ್ಲಿ ಗೌರವಿಸ್ತಾ ಇದ್ದೇವೆ. ಮುಂಬೈದಾಗ ಕಾಸಾಪುಣಿಗೆ ಗೌರವ ಪುಡಿಚ ಇದೆಲ್ಲ ನಮ್ಮ ಧೋರಣೆ. ಅದ್ರ ಪೂರಲ ಬರಡು ಅವರಿಗೆ ನಮ್ಮ ಊರಿನ ಆ ಪರಿಮಳದ ಅನುಭವ ಆಗಬೇಕು. ಆ ಎಲ್ಲ ಮಕ್ಕಳಿಗೂ ನಾನು ಸ್ವಾಗತ ಮಾಡ್ತಾ, ನಂತರ ರಾಘವೇಂದ್ರ ಮಯ್ಯರ ಒಂದು ಭಾಗವತಿಕೆಯೊಂದಿಗೆ ಇಲ್ಲಿ ವಿಶೇಷವಾದ ಬಡಗುತ್ತಿದ್ದರೆ ಯಕ್ಷಗಾನದ ಪ್ರದರ್ಶನ ನಡೀಲಿಕ್ಕಿದೆ. ಇದು ಎಲ್ಲರೂ ಸಂಭ್ರಮಿಸೋಣ, ಶ್ರೀಗಳ ಸಂದೇಶವನ್ನು ಕೇಳೋಣ, ರಾಜಮೊಗವೀರವರ ರಾಜ್ಯೋತ್ಸವದ ಚಿಂತನೆಯನ್ನು ನಮ್ಮದಾಗಿರಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳ ನುಡಿಯೊಂದಿಗೆ ಒಂದೇ ಒಂದು ಮಾತು. ಈ ಪುಷ್ಪಾರ್ಚನೆ ಆದ ನಂತರ ಸಾಮೂಹಿಕವಾಗಿ ಎಲ್ಲರ ಕೈಗೆ ನಾವು ಒಂದೇ ಮಾತರನ್ನು ಪೂರ್ಣ ಪ್ರತಿಯನ್ನು ನಾವು ನೀಡಿದ್ದೇವೆ. ನಿನ್ನೆ ಪ್ರಧಾನಮಂತ್ರಿಗಳ ಉಪಸ್ಥಿತಿಯಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ಅದು ದೊಡ್ಡದಾದ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ. ಎಲ್ಲ ಜಿಲ್ಲಾಡಳಿತ ಕೇಂದ್ರಗಳಲ್ಲೂ ಈ ಕಾರ್ಯಕ್ರಮಗಳು ನಡೆದಿದೆ. ಇಲ್ಲಿಯೂ ಅದನ್ನು ಸಾಮೂಹಿಕ ಆಚರಣೆ ಮಾಡೋದ್ರ ಮುಖಾಂತರ ಭುವನೇಶ್ವರಿಯ ತಾಯಿಗೆ, ಭಾರತ ಮಾತೆಗೆ ಗೌರವಿಸುವ ಮುಖಾಂತರ ನಮ್ಮ ಚಿಂತನೆಯನ್ನು ಪ್ರಸರಿಸೋಣ. ಎಲ್ಲ ಪ್ರತಿಯನ್ನು ನಿಮಗೆ ನುಡಿದ್ದೇವೆ. ಎಲ್ಲರೂ ನಿಂತುಕೊಂಡು ನಾವು ಅದನ್ನು ಹಾಡೋಣ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇವೆ.